ಹಲೋ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ನೇತಾಜಿ ಕಂಪ್ಯೂಟರ್ ಎಜುಕೇಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಾನು ಮಾಡೋ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಸ್ ನಿಮಗೆ ಬರ್ತಾ ಇರುತ್ತೆ. ಸ್ನೇಹಿತರೆ, ಎಕ್ಸೆಲ್ ಟ್ರಾನ್ಸಾಕ್ಷನ್ ಮ್ಯಾಪಿಂಗ್ ಈ ಟಾಪಿಕಲ್ಲಿ ನಾನು ಈಗಾಗಲೇ 2 ವಿಡಿಯೋಗಳನ್ನ ಹಾಕಿದ್ದೆ. ಸೊ ನೀವು ಅದನ್ನು ನೋಡಿರ್ತೀರಾ ಅನ್ಕೋತೀನಿ. ಅದರಲ್ಲಿ ನಾನು ಪರ್ಚೇಸ್ ಟ್ರಾನ್ಸಾಕ್ಷನ್, ಸೇಲ್ಸ್ ಟ್ರಾನ್ಸಾಕ್ಷನ್ ಎರಡನ್ನ ಯಾವ ರೀತಿ ಮ್ಯಾಪ್ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳೋದು ಅಂತ ನಿಮ್ಗೆ ಆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಜರ್ನಲ್ ಟ್ರಾನ್ಸಾಕ್ಷನ್ನ ಎಕ್ಸೆಲ್ ಶೀಟಿಂದ ಯಾವ ರೀತಿ ಮ್ಯಾಪ್ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ಜರ್ನಲ್ ಟ್ರಾನ್ಸಾಕ್ಷನ್ಸ್ ಅಂದ್ರೇನು, ಅಡ್ಜಸ್ಟ್ಮೆಂಟ್ ಎಂಟ್ರೀಸ್. ಇಲ್ಲಿ ಇವತ್ತು ನಾನು ವೆಂಡರ್ಸ್ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಜರ್ನಲ್ ಟ್ರಾನ್ಸಾಕ್ಷನ್ನಲ್ಲಿ 2 ಟೈಪ್ ಮಾಡ್ಕೊಂಡಿದ್ದೀನಿ. ಒಂದು ವೆಂಡರ್ಸ್ ಜರ್ನಲ್ ಟ್ರಾನ್ಸಾಕ್ಷನ್ನು, ಇನ್ನೊಂದು ಅದರ್ ಅಡ್ಜಸ್ಟ್ಮೆಂಟ್ ಟ್ರಾನ್ಸಾಕ್ಷನ್. ಇಲ್ಲಿ ಜರ್ನಲ್ ಅಡ್ಜಸ್ಟ್ಮೆಂಟ್ ಟ್ರಾನ್ಸಾಕ್ಷನ್ನಲ್ಲಿ ವೆಂಡರ್ಸ್ ನಿಮಗೇನು ಸರ್ವಿಸ್ ಪ್ರೊವೈಡ್ ಮಾಡಿರ್ತಾರೋ ಅವ್ರು ಬಿಲ್ ರೈಸ್ ಮಾಡಿದಾಗ ನೀವು ಒಂದು ಅಡ್ಜಸ್ಟ್ಮೆಂಟ್ ಎಂಟ್ರಿನ ಪಾಸ್ ಮಾಡಬೇಕಾಗುತ್ತೆ. ಅವ್ರಿಗೆ ನಾವು ದುಡ್ಡು ಕೊಡಬೇಕು ಅಂತ ಆ ಮಂತ್ಗೆ. ಹಾಗೆ ಇನ್ನೊಂದು ಜರ್ನಲ್ ಅದರ್ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಅಂದರೆ, ಈಗ ಬ್ಯಾಂಕ್ ಇಂಟ್ರೆಸ್ಟ್ ಇರ್ಬೋದು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇರ್ಬೋದು, ಇಂಟ್ರೆಸ್ಟ್ ಆನ್ ಲೋನ್ ಇರ್ಬೋದು, ಡಿಪ್ರಿಷಿಯೇಷನ್ ಅಡ್ಜಸ್ಟ್ಮೆಂಟ್ ಇರ್ಬೋದು, ಬ್ಯಾಂಕ್ ಚಾರ್ಜಸ್ ಅಡ್ಜಸ್ಟ್ಮೆಂಟ್ ಇರ್ಬೋದು. ಈ ರೀತಿ ನಾನು 2 ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಅವುಗಳನ್ನ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಇವತ್ತು ವೆಂಡರ್ಸ್ ಅಡ್ಜಸ್ಟ್ಮೆಂಟ್ ಟ್ರಾನ್ಸಾಕ್ಷನ್ನ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಸ್ನೇಹಿತರೆ. ಈಗ ನಾನು ಆಲ್ರೆಡಿ ಒಂದು ಕಂಪ್ನಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಮಾಸ್ಟರ್ಸ್ ಅಂದರೆ ಲೆಡ್ಜರ್ಸ್ನೆಲ್ಲ ಇಂಪೋರ್ಟ್ ಮಾಡ್ಕೊಂಡಿರೋದು ನೀವು ಸುಮಾರು ವಿಡಿಯೋಗಳಲ್ಲಿ ನೋಡಿದ್ದೀರಾ. ಈಗ ಎಂದಿನಂತೆ ಆಲ್ಟ್ ಓ ಪ್ರೆಸ್ ಮಾಡಿ ಮ್ಯಾನೇಜಿಗೆ ಬನ್ನಿ, ಮ್ಯಾಪಿಂಗ್ ಟೆಂಪ್ಲೇಟ್ಸ್ ಸೆಲೆಕ್ಟ್ ಮಾಡಿ ಎಂಟರ್ ಬಟನ್ ಪ್ರೆಸ್ ಮಾಡಿ, ಟ್ರಾನ್ಸಾಕ್ಷನ್ ಕ್ರಿಯೇಟಿವ್ ಬಂದು ಎಂಟರ್ ಬಟನ್ ಪ್ರೆಸ್ ಮಾಡಿ. ಸೊ ನಿಮ್ಮ ಫೋಲ್ಡರು ಯಾವ ಡ್ರೈವಲ್ಲಿ ಇದೆ ಅಂತ ಪಾತನ್ನು ಸ್ಪೆಸಿಫೈ ಮಾಡಿ, ಅದಕ್ಕೆ ಸೆಲೆಕ್ಟ್ ಫ್ರಮ್ ಡ್ರೈವ್ ಅನ್ನೋದನ್ನು ಆಯ್ಕೆ ಮಾಡ್ಕೊಂಡು ಎಂಟರ್ ಪ್ರೆಸ್ ಮಾಡಿ. ನಿಮ್ಮ ಡ್ರೈವು ನಿಮ್ಮ ಫೋಲ್ಡರು ಯಾವ ಡ್ರೈವಲ್ಲಿದೆ ಅನ್ನೋದನ್ನು ಸ್ಪೆಸಿಫೈ ಮಾಡಿ. ನಾನೀಗ ನನ್ನ ಫೋಲ್ಡರು ಡಿ ಡ್ರೈವಲ್ಲಿದೆ. ಸೊ ಅದರಲ್ಲಿ ನನ್ನ ಫೋಲ್ಡರ್ ನೇಮ್ ಬಂದು ಎಕ್ಸೆಲ್ ಮ್ಯಾಪಿಂಗ್ ಟೆಂಪ್ಲೇಟ್ಸ್ ಅಂತ ಕೊಟ್ಕೊಂಡಿದ್ದೀನಿ. ಆ ಫೋಲ್ಡರ್ ಒಳಗಡೆ ಅಕೌಂಟಿಂಗ್ ಮಾಸ್ಟರ್ಸ್ ಅಂತ ನಾನು ಒಂದು ಫೈಲನ್ನು ಕ್ರಿಯೇಟ್ ಮಾಡಿ ಆ ಫೋಲ್ಡ್ರಲ್ಲಿ ಇಟ್ಟಿದ್ದೀನಿ. ಅದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ, ಅಕೌಂಟಿಂಗ್ ಮಾಸ್ಟರ್, ಎಂಟರ್. ಹಾಗೆ ಶೀಟ್ ನೇಮ್. ಸೊ ಆ ಫೈಲಲ್ಲಿ ನಾನು ಜರ್ನಲ್ ಟ್ರಾನ್ಸಾಕ್ಷನ್ ಅಂತ ಶೀಟ್ ನೇಮ್ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ಜರ್ನಲ್ ಟ್ರಾನ್ಸಾಕ್ಷನ್. ಇದರಲ್ಲಿ ನೋಡಿ ನಾನು ಎಲ್ಲ ಹೆಡ್ಡಿಂಗ್ ಕಾಲಮ್ ಹೆಡ್ಡಿಂಗ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದೀನಿ. ವೋಚರ್ ಡೇಟ್, ವೋಚರ್ ಟೈಪ್ ನೇಮ್, ವೋಚರ್ ನಂಬರ್, ಬಿಲ್ ಟೈಪ್ ಆಫ್ ರೆಫರೆನ್ಸ್, ಬಿಲ್ ನೇಮ್, ಎಲ್ಲ ಡೀಟೇಲ್ಸು ಇಲ್ಲಿದೆ ಸ್ನೇಹಿತರೆ. ಸೊ ನಿಮ್ಗೇನಾದರೂ ಈ ಎಕ್ಸೆಲ್ ಶೀಟ್ ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಈಗ ನಾನು ಜರ್ನಲ್ ಟ್ರಾನ್ಸಾಕ್ಷನ್ ಶೀಟ್ ನೇಮನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಈಗ ಮ್ಯಾಪಿಂಗ್ ಫೈಲ್ ನೇಮ್ ಕೊಡಬೇಕು, ಇದು ಬಹಳ ಮುಖ್ಯ. ಸೊ ನಾನಿಲ್ಲಿ ಜರ್ನಲ್ ಟ್ರಾನ್ಸಾಕ್ಷನ್ಸ್ ಮ್ಯಾಪಿಂಗ್, ಸೊ ಈ ರೀತಿ ಫೈಲ್ ನೇಮ್ ಕೊಡ್ತಾ ಇದ್ದೀನಿ. ಟೈಪ್ ಆಫ್ ಅಕೌಂಟಿಂಗ್ ವೋಚರಲ್ಲಿ ಈಗ ನೀವು ಅಕೌಂಟಿಂಗ್ ವೋಚರ್ಸ್ ಫಸ್ಟ್ ಒನ್ನನ್ನು ಆಯ್ಕೆ ಮಾಡ್ಕೊಂಡು ಎಂಟರ್ ಪ್ರೆಸ್ ಮಾಡಿ. ಸೊ ಲೆಫ್ಟ್ ಹ್ಯಾಂಡ್ ಸೈಡು ಟ್ಯಾಲಿ ಫೀಲ್ಡು, ರೈಟ್ ಹ್ಯಾಂಡ್ ಸೈಡು ಎಕ್ಸೆಲ್ ಫೀಲ್ಡು. ಓಕೆ, ಸೊ ವೋಚರ್ ಟೈಪ್ ನೇಮ್ ತಗೊಳ್ಳಿ. ಇಲ್ಲೂ ವೋಚರ್ ಟೈಪ್ ನೇಮ್, ವೋಚರ್ ಡೇಟ್, ವೋಚರ್ ನಂಬರ್. ಈಗ ಟಾಪ್ ಲೆಡ್ಜರ್ ತಗೋಬೇಕು. ಈಗ ಜರ್ನಲ್ ವೋಚರಲ್ಲಿ ಡೆಬಿಟ್ ಎಂಟ್ರಿ ಫಸ್ಟ್ ಬರುತ್ತೆ, ಕ್ರೆಡಿಟ್ ಎಂಟ್ರಿ ನೆಕ್ಸ್ಟ್ ಬರುತ್ತೆ. ಆದ್ದರಿಂದ ಯಾವ್ಯಾವ ಡೆಬಿಟ್ ಎಂಟ್ರಿ ಬರುತ್ತೋ, ಯಾವ್ಯಾವ ಲೆಡ್ಜರ್ ಡೆಬಿಟ್ ಎಂಟ್ರಿ ಬರುತ್ತೋ ಅದನ್ನು ಫಸ್ಟ್ ತಗೋಬೇಕು. ಸೊ ಇಲ್ಲಿ 3 ಲೆಡ್ಜರು ಡೆಬಿಟ್ ಆಗ್ತವೆ. ಒಂದು ಎಕ್ಸ್ಪೆನ್ಸಸ್ ಲೆಡ್ಜರು, ಇನ್ನೊಂದು ಇನ್ಪುಟ್ CGST, ಇನ್ನೊಂದು ಇನ್ಪುಟ್ SGST. ಈಗ ಒಂದೊಂದನ್ನೇ ಮ್ಯಾಪ್ ಮಾಡ್ತಾ ಬನ್ನಿ. ಈಗ ಟಾಪ್ ಲೆಡ್ಜರ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಲೆಡ್ಜರ್ ನೇಮ್ ತಗೊಳ್ಳಿ.
ಈಗ ಲೆಡ್ಜರ್ ನೇಮು ಎಕ್ಸೆಲ್ ಶೀಟಲ್ಲಿ ಇಲ್ಲ ನೋಡಿ. ಇನ್ಪುಟ್ CGST ಅಂತ ನಾನು ಎಲ್ಲೂ ಹಾಕಿಲ್ಲ, ಆದರೆ CGST SGST ಅಮೌಂಟ್ ಮಾತ್ರ ಹಾಕಿದ್ದೀನಿ. ಬಟ್ ಇದನ್ನು ಲೆಡ್ಜರ್ ಥರ ಟ್ರೀಟ್ ಮಾಡಬೇಡಿ. ದೀಸ್ ಟು ಕಾಲಮ್ ನಾಟ್ ಎ ಲೆಡ್ಜರ್ ನೇಮ್. ಇವೆರಡು ಲೆಡ್ಜರ್ ನೇಮ್ ಅಲ್ಲ. CGST ಟ್ಯಾಕ್ಸ್ ಅಮೌಂಟ್ ಎಷ್ಟು, SGST ಟ್ಯಾಕ್ಸ್ ಅಮೌಂಟ್ ಎಷ್ಟು ಅಂತ ಅಷ್ಟೇ ನಾನಲ್ಲಿ ಟೈಪ್ ಮಾಡಿರೋದು. ಆ ಲೆಡ್ಜರ್ನ ನೀವು ಇಲ್ಲಿ ಸ್ಪೆಸಿಫೈ ಫೀಲ್ಡ್ ವ್ಯಾಲ್ಯೂನಲ್ಲಿ ತಗೋಬೇಕು. ಈಗ ಫಸ್ಟ್ ಯಾವ್ದು ತಗೋಬೇಕು? ಲೆಡ್ಜರ್ ಡೆಬಿಟನ್ನ ತಗೋಬೇಕು. ಈಗ ಡೆಬಿಟ್ ಲೆಡ್ಜರ್ ಇಲ್ಲೇ ಇದೆ ನೋಡಿ. ಯಾವುದು ಡೆಬಿಟ್ ಲೆಡ್ಜರ್? ಸೆಕ್ಯೂರಿಟಿ ಸರ್ವಿಸ್ ಚಾರ್ಜಸ್. ಇಲ್ಲೆಲ್ಲ ಈ ಕಾಲಮಲ್ಲಿ ಡೆಬಿಟ್ ಲೆಡ್ಜರ್ ಇದೆ. ಸೊ ಲೆಡ್ಜರ್ ಡೆಬಿಟ್ ಅಂತ ಹೆಡ್ಡಿಂಗ್ ಕೊಟ್ಟಿದ್ದೀನಿ, ಅದನ್ನು ತಗೊಳ್ಳಿ. ಸೊ ಲೆಡ್ಜರ್ ಅಮೌಂಟ್ ಇಲ್ಲಿದೆ ನೋಡಿ, ಲೆಡ್ಜರ್ DR ಅಮೌಂಟ್. ಹಾಗೆ ಲೆಡ್ಜರ್ ಅಮೌಂಟ್ CRDR. ಇಲ್ಲಿ ನೋಡಿ, ನಾನಿಲ್ಲಿ ಲೆಡ್ಜರ್ ಅಮೌಂಟ್ CRDR ಅಂತ ಇಲ್ಲೊಂದು ಹೆಡ್ಡಿಂಗ್ ಕೊಟ್ಟಿದ್ದೀನಿ. ನೀವು ಇದನ್ನು ಸೆಲೆಕ್ಟ್ ಮಾಡ್ಕೋಬಾರ್ದು, ಯಾಕಂದರೆ ಇದು ಬಿಲ್ ಅಲೋಕೇಶನ್, ಬಿಲ್ ಅಮೌಂಟ್ CRDR. ಬಿಲ್ ಅಮೌಂಟು ಕ್ರೆಡಿಟ್ ಅಮೌಂಟ್ ಡೆಬಿಟ್ ಅಮೌಂಟ್ ಅಂತ ಹೇಳುತ್ತೆ. ಬಿಲ್ ಅಲೋಕೇಶನ್ಗೆ ಬಂದಾಗ ಇದನ್ನು ತಗೋಬೇಕು. ಬಟ್ ಇಲ್ಲಿ ನೀವು ಸ್ಪೆಸಿಫೈ ಫಿಕ್ಸೆಡ್ ಫೀಲ್ಡ್ ವ್ಯಾಲ್ಯೂಗೆ ಹೋಗಿ ಎಂಟರ್ ಪ್ರೆಸ್ ಮಾಡಿ. ಈಗ ಎಕ್ಸ್ಪೆನ್ಸಸ್ ಲೆಡ್ಜರ್ ಯಾವಾಗಲೂ ಡೆಬಿಟ್ ಆಗುತ್ತೆ, ಆದ್ದರಿಂದ ಡೆಬಿಟ್ ತಗೊಳ್ಳಿ. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಗ ಬಾಟಮ್ ಲೆಡ್ಜರ್ಗೆ ಬನ್ನಿ. ಬಾಟಮ್ ಲೆಡ್ಜರ್ ಎಂಡ್ ಆಫ್ ಲಿಸ್ಟ್ಗೆ ಬನ್ನಿ. ಬಾಟಮ್ ಲೆಡ್ಜರ್. ಸೊ ಲೆಡ್ಜರ್ ನೇಮ್. ಈಗ ನೀವು ಸ್ಪೆಸಿಫೈ ಫಿಕ್ಸೆಡ್ ಫೀಲ್ಡ್ ವ್ಯಾಲ್ಯೂಗೆ ಬಂದು ಇನ್ಪುಟ್ CGSTನ ತಗೋಬೇಕು. ಇನ್ಪುಟ್ CGST. ಆದರೆ ಈ CGSTನ ತಗೋಬಾರ್ದು. ಇದೇನಿದ್ರು CGST ಅಮೌಂಟ್ ಹೆಡ್ಡಿಂಗ್ ಅಷ್ಟೇ. ದಿಸ್ ಈಸ್ ನಾಟ್ ಎ ಇನ್ಪುಟ್ CGST, ಇನ್ಪುಟ್ SGST ಲೆಡ್ಜರ್ ಅಲ್ಲ. ಲೆಡ್ಜರ್ ನೇಮ್ ಆಯಿತಾ. ಈಗ ಲೆಡ್ಜರ್ ಅಮೌಂಟ್. ಇವಾಗ ನೀವು ಅದನ್ನು ತಗೋಬೇಕು. ಯಾವುದನ್ನು? CGST. ಯಾಕಂದರೆ CGST ಟ್ಯಾಕ್ಸ್ ಅಮೌಂಟ್ ಕಾಲಮ್ ಅದು. ಸೊ ಲೆಡ್ಜರ್ ಅಮೌಂಟ್ CRDR. ಸೊ ಇದು ಕೂಡ ಡೆಬಿಟ್. ಸೊ ಡೆಬಿಟ್ ತಗೊಳ್ಳಿ. ಎಂಡ್ ಆಫ್ ಲಿಸ್ಟ್ ತಗೊಳ್ಳಿ. ಮತ್ತೆ ಅಗೈನ್ ಬಾಟಮ್ ಲೆಡ್ಜರ್. ಸೊ ಲೆಡ್ಜರ್ ನೇಮ್, ಸ್ಪೆಸಿಫೈ ಫಿಕ್ಸೆಡ್ ಫೀಲ್ಡ್ ವ್ಯಾಲ್ಯೂ, ಇನ್ಪುಟ್ SGST ತಗೊಳ್ಳಿ. ಲೆಡ್ಜರ್ ಅಮೌಂಟ್ SGST ತಗೊಳ್ಳಿ. ಇಲ್ಲಿದೆ ನೋಡಿ SGST. ಹಾಗೆ ಲೆಡ್ಜರ್ ಅಮೌಂಟ್ CRDR ಇಲ್ಲಿ ಸ್ಪೆಸಿಫೈ ಮಾಡಿ. ಇದು ಡೆಬಿಟ್ ಎಂಟ್ರಿ. ಈ ಮೂರು ಲೆಡ್ಜರ್ ಡೆಬಿಟ್ ಎಂಟ್ರಿ, ಅದರಿಂದ DR ತಗೊಳ್ಳಿ. ಎಂಡ್ ಆಫ್ ಲಿಸ್ಟ್. ಈಗ ಬಾಟಮ್ ಲೆಡ್ಜರ್. ಲೆಡ್ಜರ್ ನೇಮ್ ಈಗ ಚೇಂಜ್ ಆಗುತ್ತೆ ನೋಡಿ. ಲೆಡ್ಜರ್ CR. ಇಲ್ಲಿ ಪಾರ್ಟಿ ನೋಡಿ, ಇಲ್ಲಿ ನಾನು ಕೊಟ್ಕೊಂಡಿದ್ದೀನಿ ಲೆಡ್ಜರ್ CR. ಇಲ್ಲೆಲ್ಲ ಪಾರ್ಟಿ ನೇಮ್ಸ್ ಇದೆ. ಲೆಡ್ಜರ್ ಅಮೌಂಟ್. ಸೊ ಇಲ್ಲಿ ಲೆಡ್ಜರ್ ಅಮೌಂಟ್ CR ಅಂತ ಇದೆ ನೋಡಿ. ಅವ್ರದ್ದು ಇನ್ಕ್ಲೂಡಿಂಗ್ CGST SGST ಅಮೌಂಟ್ ಸೇರಿದೆ ಅದರಲ್ಲಿ. ಲೆಡ್ಜರ್ ಅಮೌಂಟ್ CRDR. ಈಗಿದು CR ಪಾರ್ಟಿಗಿದು ಕ್ರೆಡಿಟ್ ಆಗುತ್ತೆ, ಆದ್ದರಿಂದ CR ತಗೊಳ್ಳಿ. ಈಗ ಬಿಲ್ ಅಲೋಕೇಶನ್ಗೆ ಬನ್ನಿ. ಬಿಲ್ ಟೈಪ್ ಆಫ್ ರೆಫರೆನ್ಸ್. ಸೊ ಇಲ್ಲಿ ಬಿಲ್ ಟೈಪ್ ಆಫ್ ರೆಫರೆನ್ಸ್. ನೆಕ್ಸ್ಟ್ ಬಿಲ್ ನೇಮ್ ಆರ್ ಇನ್ವಾಯ್ಸ್ ನಂಬರ್. ಬಿಲ್ ನೇಮ್. ಈಗ ಬಿಲ್ ಡ್ಯೂ ಡೇಟ್. ಬಿಲ್ ಡ್ಯೂ ಡೇಟ್ ಆರ್ ಕ್ರೆಡಿಟ್ ಡೇಸ್. ನೆಕ್ಸ್ಟ್ ಬಿಲ್ ಅಮೌಂಟ್. ಬಿಲ್ ಅಮೌಂಟ್. ಬಿಲ್ ಅಮೌಂಟ್ ಇದನ್ನು ತಗೊಳ್ಳಿ. ಸೊ ಬಿಲ್ ಅಮೌಂಟ್ CRDR. ಸೊ ಇವಾಗ ನೀವು ಇದನ್ನು ತಗೋಬೇಕು. ಇಲ್ಲಿ ತೋರಿಸಿದ್ದೀನಿ ನೋಡಿ, ಆವಾಗಲೇ ಹೇಳಿದ್ನಲ್ಲ ಬಿಲ್ ಅಮೌಂಟ್ CRDR ಅಂತ. ಇದು ಬಿಲ್ ಅಲೋಕೇಶನ್ ಕಾಲಮ್ ಅಂತ. ಸೊ ಈಗ ಅದನ್ನ ಅಲ್ಲಿ ತಗೊಳ್ಳಿ. ಸೊ ಬಿಲ್ ಅಮೌಂಟ್ CRDR. ಓಕೆ. ಸೊ ಮ್ಯಾಪಿಂಗ್ ಈಸ್ ಓವರ್. ಸೇವ್ ಮಾಡಿ. ಸೊ ಮ್ಯಾಪಿಂಗ್ ಮಾಡಾಯಿತು. ಈಗ ಇಂಪೋರ್ಟ್ ಮಾಡ್ಕೋಬೇಕು. ಯಾವ ರೀತಿ ಇಂಪೋರ್ಟ್ ಮಾಡ್ಕೊಳ್ಳೋದು? ಪ್ರೆಸ್ Alt O. ಟ್ರಾನ್ಸಾಕ್ಷನ್ಗೆ ಬನ್ನಿ. ಎಂಟರ್ ಬಟನ್ ಒತ್ತಿ. ಸೊ ಇಲ್ಲಿ ಜರ್ನಲ್ ಟ್ರಾನ್ಸಾಕ್ಷನ್ ಮ್ಯಾಪಿಂಗ್. ಇದು ನಿಮ್ಮ ಫೈಲ್ ನೇಮ್. ಇದನ್ನು ತಗೋಬೇಕು ನೀವು. ಓಕೆ. ಸೊ 25 ಎಂಟ್ರೀಸ್ ಇದ್ದಾವೆ. ಇಂಪೋರ್ಟ್ ಮೇಲೆ ಮೌಸ್ ತಗೊಂಡು ಕ್ಲಿಕ್ ಮಾಡಿ, ಇಲ್ಲ ಅಂದರೆ I ಅಂತ ಆದರೂ ಪ್ರೆಸ್ ಮಾಡಿ ನೋಡಿ.
ಸೊ ಇಂಪೋರ್ಟ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ. ಈಗ ಚೆಕ್ ಮಾಡಿ, ಡಿಸ್ಪ್ಲೇ ಮೋರ್ ರಿಪೋರ್ಟಿಗೆ ಬನ್ನಿ, ಡೇ ಬುಕ್ ಬನ್ನಿ. ಸೊ ಇಲ್ಲಿ ಪರ್ಚೇಸು ಸೇಲ್ಸ್ ಎಲ್ಲ ಇದೆ. ಪೀರಿಯಡ್ ಚೇಂಜ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಮಂತ್ಸ್ದು ಎಂಟ್ರಿ ಮಾಡಿದ್ದೀನಿ. ಸೊ ಅದರಿಂದ ಏಪ್ರಿಲ್ ಮೇ ತಗೋತೀನಿ. ಇಲ್ಲಿ ಪರ್ಚೇಸು ಸೇಲ್ಸ್ ಎಲ್ಲ ಇದೆ. ನಾವು ಬರೀ ಜರ್ನಲ್ ವೋಚರ್ ಎಂಟ್ರೀಸ್ ನೋಡಬೇಕು ಅಂದರೆ F4 ಹೊಡೀರಿ, ಜರ್ನಲ್ ಸೆಲೆಕ್ಟ್ ಮಾಡಿ. ಈಗ ನೋಡಿ ಬರೀ ಜರ್ನಲ್ ಎಂಟ್ರಿ ಎಲ್ಲ 25 ಎಂಟ್ರಿನೂ ಇಲ್ಲಿ ಇದ್ದಾವೆ ನೋಡಿ, ಕೌಂಟ್ ಮಾಡ್ಕೊಳ್ಳಿ. ಸೊ ಈಗ ಯಾವ್ದಾರ ಒಂದು ಚೆಕ್ ಮಾಡಿ ಕರೆಕ್ಟಾಗಿ ಮ್ಯಾಪ್ ಆಗಿದೆಯಾ ಇಲ್ವಾ ಅಂತ ನೋಡಿ, ಎಲ್ಲ ಇದಾಗಿದೆ. ನೋಡಿ ಕರೆಕ್ಟಾಗಿ ಬಂದಿದೆ ಸ್ನೇಹಿತರೆ. ನಿಮಗೆ ಇಲ್ಲಿ ನೋಡಿ, ಇಲ್ಲಿ 2 ಅಂತ ಇದೆ, ಇಲ್ಲಿ ಬೈ ಅಂತ ಬಂದಿದೆ. ನಿಮ್ಗೇನಾದರೂ ಇದು ಕನ್ಫ್ಯೂಸ್ ಆಗುತ್ತೆ ಅಂದರೆ ನೀವು ಒಂದು ಕೆಲಸ ಮಾಡಿ, F12 ಕಾನ್ಫಿಗರೇಷನ್ ಒತ್ತಿ, UCRDR ಇನ್ಸ್ಟೆಡ್ ಆಫ್ 2 ಬೈ ಅಂತ ಫಸ್ಟ್ ಆಪ್ಷನ್ ಇದೆ ನೋಡಿ, ಎಸ್ ಅಂತ ಕೊಡಿ, ಕಂಟ್ರೋಲ್ ಎ ಸೇವ್ ಮಾಡಿ. ಈಗ ಬಂತಾ ನೋಡಿ, DR CR, ದಟ್ಸ್ ಇಟ್. ಸೊ ಈಗ ಮ್ಯಾಪಿಂಗ್ ಎಲ್ಲ ಪ್ರಾಪರ್ ಆಗಿದೆ. ನನ್ನ ಮುಂದಿನ ವಿಡಿಯೋದಲ್ಲಿ ಅದರ್ ಜರ್ನಲ್ ಅಡ್ಜಸ್ಟ್ಮೆಂಟ್ ಟ್ರಾನ್ಸಾಕ್ಷನ್ನ ಯಾವ ರೀತಿ ಮ್ಯಾಪ್ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಆ ವಿಡಿಯೋ ಬಹಳ ಇಂಪಾರ್ಟೆಂಟು, ಯಾಕಂದರೆ ಅದರಲ್ಲಿ ಮಲ್ಟಿಪಲ್ ಲೆಡ್ಜರ್ಗಳಿದ್ದಾವೆ. ಸೊ ಮಲ್ಟಿಪಲ್ ಲೆಡ್ಜರ್ನ ಯಾವ ರೀತಿ ಎಂಟ್ರಿ ಮಾಡೋದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆ ವಿಡಿಯೋನು ನೀವು ತಪ್ಪದೆ ನೋಡಿ ಸ್ನೇಹಿತರೆ. ಸೊ ಇದುವರೆಗೂ ನನ್ನ ಚಾನಲ್ನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು.